ನ್ಯಾಯಬೆಲೆ ಅಂಗಡಿಯಿಂದ ವಂಚನೆ, 3 ತಿಂಗಳು ಅಕ್ಕಿ ನೀಡಿ ವಂಚಕರಿಗೆ ತಕ್ಕ ಶಿಕ್ಷೆಯಾಗಲಿ, ಗ್ರಾಮಸ್ಥರ ಆಗ್ರಹ. ವಿಜಯನಗರ ಜಿಲ್ಲೆ ಕೂರ್ಲಗಿ ತಾಲೂಕಿನ ಜರ್ಮಲಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಿಂದ ತಮಗೆ ಸಮರ್ಪಕವಾಗಿ ಅಕ್ಕಿ ನೀಡದೆ ವಂಚಿಸಿದ್ದು, ವಂಚಕರಿಂದ ಬಾಕಿ ಅಕ್ಕಿ ಕೊಡಿಸಿ ಹಾಗೆ ವಂಚಕರಿಗೆ ತಕ್ಕ ಶಿಕ್ಷೆ ನೀಡಿ ಅಂತ ಜರ್ಮಲಿ ಗ್ರಾಮ, ಹರವದಿ ಗ್ರಾಮ, ಕಾಮಯ್ಯನಹಟ್ಟಿ, ದಿಬ್ಬದಹಳ್ಳಿ, ಗೆದ್ದಲಗಟ್ಟೆ ಗ್ರಾಮಸ್ಥರು ಪ್ರತಿಭಟನೆಯ ಮೂಲಕ ಆಗ್ರಹಿಸಿದ್ದಾರೆ. ಭಾರತೀಯ ಕಮ್ಯುನಿಸ್ಟ್ ಪಕ್ಷದಡಿಯಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರಾದ ಎಚ್ ವೀರಣ್ಣ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು. ಪಟ್ಟಣದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕದಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿ ಪಟ್ಟಣದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಸಂಚರಿಸಿ ತಹಶೀಲ್ದಾರ್ ಕಚೇರಿಗೆ ಬಂದು ತಲುಪಿತು. ನೂರಾರು ಪ್ರತಿಭಟನಾಕಾರರು ನ್ಯಾಯಬೆಲೆ ಅಂಗಡಿಯಲ್ಲಾಗಿರುವ ಭ್ರಷ್ಟಾಚಾರವನ್ನ ತನಿಖೆಗೊಳಪಡಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ 10 ಪ್ರಮುಖ ಹಕ್ಕೊತ್ತಾಯಗಳನ್ನು ಪೂರೈಸುವಂತೆ ಆಗ್ರಹಿಸಿ ಘೋಷಣೆ ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿತ್ತು. ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ವಿವಿಧ ಘೋಷಣೆಗಳನ್ನು ಕೂಗಿ ಕೆಲ ಹೊತ್ತು ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಹಿರಿಯ ಮುಖಂಡ ಬಿ ಸಿದ್ಲಿಂಗಪ್ಪ, ಸಿಪಿಐ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮೊರಬನಹಳ್ಳಿ ಕರಿಯಪ್ಪ, ಎಐಕೆಎಸ್ ಪ್ರಧಾನ ಕಾರ್ಯದರ್ಶಿ ಪಿಎಂ ಸಿದ್ದಲಿಂಗಮೂರ್ತಿ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು, ಅನೇಕ ಪ್ರತಿಭಟನಾಕಾರರು ಮಾತನಾಡಿ, ನ್ಯಾಯಬೆಲೆ ಅಂಗಡಿಯಲ್ಲಾಗಿರುವ ಭ್ರಷ್ಟಾಚಾರ ತನಿಖೆಯಾಗಬೇಕು, ತಮಗೆ ನೀಡಬೇಕಿರುವಂತಹ ಬಾಕಿ ಅಕ್ಕಿಯನ್ನ ವಿತರಿಸಬೇಕು, ಹಾಗೆ ವಂಚಕರ ವಿರುದ್ಧ ದೂರು ದಾಖಲಿಸಿ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ತಹಶೀಲ್ದಾರ್ ಕಚೇರಿಯ ಮುಂದೆ ಹೈಡ್ರಾಮಾ ನಡೆಯಿತು. ವಿಡಿಯೋ ಮಾಡಬೇಡಿ ಅಂತ ತಹಶೀಲ್ದಾರರು ಆವೇಶಭರಿತವಾಗಿ ಪತ್ರಕರ್ತರಿಗೆ ಸೂಚನೆಯನ್ನ ನೀಡಿದರು. ತಮ್ಮ ಅಳಲನ್ನ ಹಾಗೂ ಹಕ್ಕೊತ್ತಾಯಗಳ ಬಗ್ಗೆ ಚರ್ಚಿಸುವ ಸಂದರ್ಭದಲ್ಲಿ ಹಾಗೂ ಪ್ರತಿಭಟನಾ ನಿರತ ಮಹಿಳೆಯರು ತಮ್ಮ ನೋವನ್ನ ಹೇಳಿಕೊಳ್ಳುವ ಸನ್ನಿವೇಶವನ್ನ ಪತ್ರಕರ್ತರು ವಿಡಿಯೋ ಮಾಡ್ತಿರೋದನ್ನ ತಹಶೀಲ್ದಾರರು ತಡೆಯುವಂತೆ ಆವೇಶಭರಿತವಾಗಿ ಸೂಚಿಸಿದ್ರು. ಇದು ಪತ್ರಕರ್ತರಲ್ಲಿ ಕೊಂಚ ಕಸಿವಿಸಿ ಹಾಗೂ ಕಳವಳ ಮತ್ತು ಮುಜುಗರವನ್ನುಂಟು ಮಾಡಿತು. ಪತ್ರಿಕಾ ರಂಗದ ಅಭಿವ್ಯಕ್ತ ಪತ್ರಿಕಾ ಸ್ವಾತಂತ್ರ್ಯವನ್ನ ಅವಮಾನಿಸುವ ಯತ್ನ ನಡೆದಿದ್ದು, ನೆರೆದ ಹಿರಿಯ ಪತ್ರಕರ್ತರು ಇದನ್ನ ತೀವ್ರವಾಗಿ ಖಂಡಿಸಿದ್ರು. ವಿಡಿಯೋ ಮಾಡುತ್ತಿದ್ದ ವರದಿಗಾರರಿಗೆ ಅಡ್ಡಲಾಗಿ ನಿಲ್ಲುವ ಮೂಲಕ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಪರೋಕ್ಷವಾಗಿ ಪತ್ರಕರ್ತರ ಕರ್ತವ್ಯಕ್ಕೆ ಧಕ್ಕೆ ತರುವಂತಹ ಪ್ರಯತ್ನ ನಡೆಸಿದ್ರು. ಇದನ್ನ ಹಿರಿಯ ಪತ್ರಕರ್ತರು, ಹೋರಾಟಗಾರರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಸಂಬಂಧಿಸಿದಂತೆ ಹಿರಿಯ ಪತ್ರಕರ್ತರು ಮಾತನಾಡಿ, ಇಂತಹ ಘಟನೆಗಳು ಮರುಕಳಿಸದಂತೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಜಾಗೃತಿ ವಹಿಸಬೇಕಿದೆ. ನಿರ್ಲಕ್ಷ್ಯ ತೋರಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಂಬಂಧಿಸಿದಂತೆ ವರದಿಯನ್ನ ಯಥಾವತ್ತಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳ ಸಮೇತ ವರದಿ ಮಾಡಲಾಗುತ್ತದೆ. ಹಾಗೆ ಘಟನೆಯನ್ನ ಖಂಡಿಸಿ ಉನ್ನತಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನಾ ನಿರತರು ಮುಖ್ಯಮಂತ್ರಿಗಳಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನ ತಹಶೀಲ್ದಾರರ ಮೂಲಕ ನೀಡಿದ್ದು, ಪ್ರತಿಭಟನಾಕಾರರು ತಹಶೀಲ್ದಾರರಾದ ವಿಕೆ ನೇತ್ರಾವತಿಯವರಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು, ಜರ್ಮಲಿ, ಗೆದ್ದಲಗಟ್ಟೆ, ಕಾಮಯ್ಯನಹಟ್ಟಿ, ಹರವದಿ, ದಿಬ್ಬದಹಳ್ಳಿ ಹಾಗೂ ವಿವಿಧ ಗ್ರಾಮಗಳ ನೂರಾರು ಗ್ರಾಮಸ್ಥರು, ಅಖಿಲ ಭಾರತ ಕಿಸಾನ್ ಸಭಾದ ಪದಾಧಿಕಾರಿಗಳು, ಸದಸ್ಯರು, ಕಮ್ಯುನಿಸ್ಟ್ ಪಕ್ಷದ ವಿವಿಧ ಘಟಕದ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ವರದಿ ವಿಜಿ ಋಷಭೇಂದ್ರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ಎಲ್ಲರಿಗೂ ಈ ದಿನದ ಹೋರಾಟಕ್ಕೆ ಶುಭಾಶಯಗಳು. ನಾವು ಈ ದಿನ ಬಿಸಿಲಲ್ಲಿ, ಯಾಕಂದರೆ ಸುಮಾರು ಒಂದು 100 ಜನ ರೈತ ಮುಖಂಡರ ಜೊತೆ ಬಿಸಿಲಲ್ಲಿ ಹೋರಾಟ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ. ಯಾಕಂದರೆ ಇವತ್ತು ನಮ್ಮ ತಾಲೂಕು ಅಲ್ಲಿ ಮೀಟಿಂಗ್ನಲ್ಲಿ ಇದ್ದಾರೆ ಅಂತೇಳಿ ನಾವು ತಮಗೆಲ್ಲ ಹೇಳಿದ್ವಿ. ಅವ್ರು ಇದ್ದಾರೆ ಇಲ್ಲ, ಬರ್ತಾರೆ ಇಲ್ಲ ಅಂತೇಳಿ ನಮ್ಮ ತಾಲೂಕು ದಂಡಾಧಿಕಾರಿಗಳೇ ಹೇಳ್ಬೇಕು ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಬಹಳ ಪ್ರಜ್ಞಾವಂತ ಇದ್ದಾನೆ ಮನುಷ್ಯ. ಯಾರು ಏನೇ ಮಾಡಿದ್ರು ಕೂಡ ಅದನ್ನೆಲ್ಲದನ್ನು ಕೂಡ ಅವಲೋಕನೆ ಮಾಡ್ತಾ ಇರ್ತಾನೆ. ಹಂಗೆ ಅದು ಆಗಬಾರ್ದು ಅಂತೇಳಿ ಮಾನ್ಯ ತಹಸೀಲ್ದಾರ್ ಬಂದಿದ್ದಾರೆ. ತಹಸೀಲ್ದಾರ್ ಬಂದಾಗ ನಮ್ಮ ಮನವಿಗಳಿದ್ದಾವೆ, ನಮ್ಮ ಭಿನ್ನಮತಗಳಿದ್ದಾವೆ. ಅದನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ವೀರಣ್ಣವರು ಓದಿ ಹೇಳ್ತಾರೆ. ಅದನ್ನು ಮತ್ತೆ ಖಾತೆ ಆಂದೋಲನ ಆಗಿರ್ಬೋದು, ಇವೆಲ್ಲ ಭಾಳ ನಮ್ಮ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.